ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡುತ್ತಿರೋದು 2025ರಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ಸಸ್ಪೆನ್ಸ್ ಮತ್ತು ಥ್ರಿಲ್ ಫೀಲ್ಡ್ ಆಗಿರುವ ಪಾತಿರಾತ್ರಿ ಅನ್ನೋ ಮಲಯಾಳಂ ಮೂವಿ. ಅದೇ ತರ ನಮ್ಮ ಗೋಲ್ ಏನಂದ್ರೆ ನ್ಯೂ ಇಯರ್ಗೆ ಮುಂಚೆ 10K ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಮಾಡಬೇಕು ಅಂತ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗಿದೆ ಗೆಳೆಯರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ ಪ್ರಾರಂಭಿಸೋಣ. ಈ ಕಥೆಯ ಪ್ರಾರಂಭದಲ್ಲಿ ಕೇರಳದಲ್ಲಿರುವ ಒಂದು ಸುಂದರವಾದ ಗ್ರಾಮದಲ್ಲಿ 4-5 ಬಾಲಕರು ಡ್ರಗ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಅವಾಗ ಅವರೊಟ್ಟಿಗೆ ಇದ್ದ ಟೋಬಿ ಅನ್ನೋ ಒಂದು ಹುಡುಗ ಕಾಣೆಯಾಗ್ತಾನೆ. ಹುಡುಗರೆಲ್ಲರೂ ಟೋಬಿ ಎಲ್ಲಿ ಹೋದ ಅಂತ ಹುಡುಕಕ್ಕೆ ಶುರು ಮಾಡ್ತಾರೆ. ಅವನು ನೋಡಿದ್ರೆ ಕಾಡಿನೊಳಗಡೆ ಒಂದು ಮರದ ಹತ್ತಿರ ಯಾವುದೋ ಒಂದು ರೂಪವನ್ನ ನೋಡಿ ತುಂಬಾನೇ ಹೆದರಿ ನಿಂತಿರ್ತಾನೆ. ಅವಾಗ ಒಬ್ಬ ಫ್ರೆಂಡ್ ಬಂದ್ಬಿಟ್ಟು ಏನು ಇಲ್ಲಿ ಮಾಡ್ತಿದ್ಯಾ ಅಂತ ಕೇಳಿದಾಗ, ಆ ಮರದ ಹತ್ತಿರ ಒಂದು ರೂಪ ಇದೆ, ನಿನಗೆ ಕಾಣ್ತಾ ಇದೆಯೋ ಇಲ್ವೋ ಅಂತ ಕೇಳ್ತಾನೆ. ನಿನಗೆ ಎಳ್ದಿದ್ದು ಜಾಸ್ತಿ ಆಗಿದೆ, ಅಲ್ಲಿ ರೂಪನೂ ಇಲ್ಲ ಏನೂ ಇಲ್ಲ, ಮರ್ಯಾದಿಂದ ಬಾ ಅಂತ ಗೆಳೆಯ ಟೋಬಿಯನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಟೋಬಿ ಅನ್ನೋ ಹುಡುಗನಿಗೆ ಮಾತ್ರ ಅಲ್ಲಿ ಯಾವುದೋ ರೂಪ ಇರೋ ತರ ಕಾಣಿಸ್ತಿತ್ತು. ಅದನ್ನ ನೋಡಿ ಹೆದರ್ಕೊಂಡೆ ಇವಾಗ ಟೋಬಿ ಗೆಳೆಯನ್ ಜೊತೆ ಹೋಗ್ತಾನೆ. ಇವಾಗ ನಮಗೆ ಆ ಊರಿನಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ ಅನ್ನ ತೋರಿಸ್ತಾರೆ. ಆ ಸ್ಟೇಷನ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಒಂದು ಲೇಡಿ ಇರ್ತಾರೆ. ಅವರ ಹೆಸರು ಜಾನ್ಸಿ ಅಂತ. ಇವರೇ ನಮ್ಮ ಮೂವಿಯ ಹೀರೋಯಿನ್. ಪ್ರಾರಂಭದಲ್ಲೇ ಇವರು ಒಂದು ಕಳ್ಳನನ್ನ ಹಿಡ್ಕೊಂಡು ಬಂದು ತುಂಬಾನೇ ಹೊಡಿತಿರ್ತಾರೆ. ಸಾಧಾರಣವಾಗಿರೋ ಒಂದು ಕಳ್ಳನನ್ನ ಈ ರೀತಿ ಹೊಡಿತಿರೋಕೆ ಕಾರಣ ಏನಂದ್ರೆ ಇವರ ಪರ್ಸನಲ್ ಲೈಫ್ ನಲ್ಲಿ ಇವರು ಅಷ್ಟು ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ. ಜಾನ್ಸಿ ಅವರ ಗಂಡ ಫೆಲಿಕ್ಸ್ ಅವರಿಗೆ ಈ ಮ್ಯಾರಿಡ್ ಲೈಫೇ ಇಷ್ಟ ಆಗದೆ ಜಾನ್ಸಿ ಅವ್ರ ಜೊತೆ ಚೆನ್ನಾಗಿ ಮಾತನಾಡದೆ ಅವ್ರದೇ ಆದ ಸೇಫ್ ಝೋನ್ ನಲ್ಲಿ ಅವರು ಇರ್ತಾರೆ. ಇದರಿಂದನೇ ಜಾನ್ಸಿ ತುಂಬಾನೇ ಬೇಜಾರ್ನಲ್ಲಿ ಇರ್ತಾಳೆ. ಈ ಕೋಪವನ್ನೆಲ್ಲ ಸಿಕ್ಕಾಕೊಳ್ಳೋ ಕಳ್ಳರ ಮೇಲೆಲ್ಲ ಇವಳು ತೀರಿಸ್ತಾ ಇರ್ತಾಳೆ. ಹೀಗೆ ಹೀರೋನ್ ಲೈಫ್ ಹೋಗ್ತಾ ಇದ್ದರೆ ಅದೇ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಿರೋ ಹರೀಶ್ ಅನ್ನೋವರ್ನ ನಮಗೆ ತೋರಿಸ್ತಾರೆ. ಇವರೇ ನಮ್ಮ ಮೂವಿಯ ಹೀರೋ. ಇವರ ಪರ್ಸನಲ್ ಲೈಫ್ ನಲ್ಲೂ ಸಹ ಇದೇ ತರ ಹಲವಾರು ಟ್ರಾಜಡೀಸ್ ಇರುತ್ತದೆ. ಇವರ ಹೆಂಡತಿ ಇವರನ್ನ ಬಿಟ್ಟು ಹೋಗ್ತಾರೆ. ಅದು ಅಲ್ಲದೆ ಇವರಿಗೆ ಒಂದು ಚಿಕ್ಕ ಹೆಣ್ಣು ಮಗು ಇದ್ದಿರುತ್ತದೆ. ಆ ಮಗುವನ್ನ ಸಹ ವೈಫ್ ಕರ್ಕೊಂಡು ಹೋಗಿರ್ತಾರೆ. ಏನೇ ನಮ್ಮ ಹೀರೋ ಹಾಗೂ ಹೀರೋಯಿನ್ ಪರ್ಸನಲ್ ಲೈಫ್ ನಲ್ಲಿ ನೆಮ್ಮದಿ ಇಲ್ಲದಿದ್ದರೂ ಅವರು ಅವರ ಡ್ಯೂಟಿಯನ್ನ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ. ಒಂದು ದಿನ ಸ್ಟೇಷನ್ ನಲ್ಲಿರುವ ಇನ್ಸ್ಪೆಕ್ಟರ್ ಜಾನ್ಸಿ ಅವರನ್ನ ನೈಟ್ ಪೆಟ್ರೋಲಿಂಗ್ ಗೆ ಕಳಿಸ್ತಾರೆ. ಆ ಗಾಡಿಯಲ್ಲಿ ಡ್ರೈವರ್ ಆಗಿ ಹೀರೋ ಹರೀಶ್ ಅವರು ಹೋಗ್ತಾರೆ. ಹೀಗೆ ನಮ್ ಜಾನ್ಸಿ ಹಾಗೂ ಹರೀಶ್ ಅವರು ಪೆಟ್ರೋಲಿಂಗ್ ಕೆಲಸವನ್ನ ನಡೆಸ್ತಾ ಇರುವಾಗ ಮಧ್ಯರಾತ್ರಿ ಕಾಡೊಳಗಡೆ ಒಂದು ಕಾರನ್ನ ಹರೀಶ್ ಅವರು ನೋಡ್ತಾರೆ. ಕಾರ್ ನೋಡಿದಾಗ ಹರೀಶ್ ಜಾನ್ಸಿ ಜೊತೆ, ಮೇಡಮ್ ಅಲ್ಲಿ ಯಾರೋ ಇದಾರೆ ಅನ್ಸುತ್ತದೆ, ನಾವು ಹೋಗಿ ನೋಡೋಣ ಅಂತ ಜಾನ್ಸಿಯನ್ನ ಕರ್ಕೊಂಡು ಹೋಗ್ತಾನೆ. ಹಾಗೆ ಪೊಲೀಸ್ ಅವರು ಹೋಗ್ತಾ ಇದ್ದಂತೆ ಕಾರ್ನೊಳಗಡೆಯಿಂದ ಒಬ್ಬ ವ್ಯಕ್ತಿ ಪೊಲೀಸ್ ಅವರನ್ನ ನೋಡಿ ಹೆದರಿ ಕಾಡಿನೊಳಗಡೆ ಓಡಕ್ಕೆ ಶುರು ಮಾಡ್ತಾನೆ. ಇವಾಗ ಆ ವ್ಯಕ್ತಿಯನ್ನ ಜಾನ್ಸಿ ಹಾಗೂ ಹರೀಶ್ ಅವರು ಚೇಸ್ ಮಾಡ್ಕೊಂಡೇ ಹೋಗ್ತಾರೆ. ಹೀಗೆ ಓಡ್ತಾ ಇರೋ ಮಧ್ಯೆ ಕತ್ತಲಿನಲ್ಲಿ ಆ ವ್ಯಕ್ತಿ ಹೋಗಿ ಕಾಡಿನೊಳಗಡೆ ಇರುವ ಒಂದು ಕೆಸರು ಗುಂಡಿಯೊಳಗಡೆ ಬೀಳ್ತಾನೆ. ಕೆಸರು ಗುಂಡಿಯಲ್ಲಿ ಬಿದ್ದವನನ್ನ ಕಾಪಾಡಕ್ಕೆ ಅಂತ ಜಾನ್ಸಿ ಹೋಗುವಾಗ, ಬೇಡ ಮ್ಯಾಮ್, ಅದು ತುಂಬಾ ದೊಡ್ಡ ಗುಂಡಿ, ನಾವು ಹೋಗಿ ಸಿಕ್ಕಾಕೊಳ್ಳೋದಕ್ಕಿಂತ ಇಲ್ಲಿ ನಾವು ಬಂದಿರೋದು ಯಾರು ನೋಡಿಲ್ಲ ಅಲ್ವಾ, ಸುಮ್ಮನೆ ವಾಪಸ್ ಹೋಗಿ ಬಿಡುವ ಅಂತ ಹರೀಶ್ ಹೇಳ್ತಾನೆ. ಇದು ಕೇಳಿದಾಗ ಆ ಗುಂಡಿಯಲ್ಲಿ ಬಿದ್ದವನಿಗೆ ಏನಾಯ್ತು ಅಂತ ಕೂಡ ನೋಡದ ಜಾನ್ಸಿ ಹೋಗ್ತಾಳೆ. ಇವರು ಬಂದು ಗಾಡಿ ತೆಗಿಕ್ಕೆ ನೋಡುವಾಗ ಆ ಕಾಡಿನೊಳಗಡೆ ಇದ್ದ ಕಾರ್ ಕಾಣಿಸ್ತಾ ಇರೋದಿಲ್ಲ. ಹಾಗಾದರೆ ಇವನ ಜೊತೆ ಬೇರೆ ಯಾರೋ ಇದ್ದಿರಬಹುದು, ನಾವು ಸರಿಯಾಗಿ ಸಿಕ್ಕಾಕೊಳ್ತೀವಿ ಅಂತ ಜಾನ್ಸಿ ಹೆದರ್ತಾಳೆ. ಆತರಲ್ಲ ಏನು ಆಗೋದಿಲ್ಲ ಮ್ಯಾಮ್, ನಾವು ನೋಡ್ಕೊಳ್ಳೋಣ ಅಂತ ಹರೀಶ್ ಅವರನ್ನ ಅಲ್ಲಿಂದ ಕರ್ಕೊ ಬರ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಮಾರನೇ ದಿನ ಒಂದು ಪ್ರೆಗ್ನೆಂಟ್ ಲೇಡಿ ಸ್ಟೇಷನ್ ಗೆ ಬಂದಿರ್ತಾರೆ. ಈ ತರ ನನ್ನ ಗಂಡ ಅನ್ಸಾರಿ ಮಿಸ್ ಆಗಿದ್ದಾನೆ ಅಂತ. ಈ ತರ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣ ಜಾನ್ಸಿ ಅವರಿಗೆ ನಿನ್ನೆ ರಾತ್ರಿ ನಡೆದ ಘಟನೆ ನೆನಪಾಗುತ್ತದೆ. ಇದರಿಂದ ಹೆದರ್ತಾ ಇರುವಾಗ ಹರೀಶ್ ಅವರು ಬಿಟ್ಟು, ಮೇಡಮ್ ಸುಮ್ಮನೆ ಹೆದರಿ ನೀವೇ ಸಿಕ್ಕಾಕೋಬೇಡಿ, ಈ ತರ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ತಾನೇ ಹೇಳಿರೋದು, ಏನು ಅಂತ ವಿಚಾರಿಸೋಣ. ಹಾಗೆ ವಿಚಾರಿಸಿದಾಗ್ಲೇ ಈ ಪ್ರೆಗ್ನೆಂಟ್ ಲೇಡಿದು ಗಂಡನೇ ಅನ್ಸಾರಿ ನಿನ್ನೆ ರಾತ್ರಿಯಿಂದ ಮನೆಗೆ ಬರ್ಲಿಲ್ಲ.
ದಯವಿಟ್ಟು ಅವರನ್ನ ಕಂಡು ಹಿಡೀರಿ ಅಂತ ಆ ಪ್ರೆಗ್ನೆಂಟ್ ಲೇಡಿ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗ್ತಾರೆ. ಬೇಗನೆ ನಮ್ ಝಾನ್ಸಿ ಹಾಗೂ ಹರೀಶ್ ಅವರು ಇನ್ವೆಸ್ಟಿಗೇಷನ್ ನಡೆಸೋ ತರ ನಿನ್ನೆ ರಾತ್ರಿ ಹೋದ್ರಲ್ವಾ ಅದೇ ಕಾಡಿಗೆ ಪುನಃ ಹೋಗ್ತಾರೆ. ಇಲ್ಲಿ ನೋಡಿ ಒಂದು ಟ್ವಿಸ್ಟ್ ಇದೆ. ನಿನ್ನೆ ರಾತ್ರಿ ಇವರು ಓಡಿಸ್ಕೊಂಡು ಹೋಗಿ ಆ ವ್ಯಕ್ತಿ ಕೆಸರಿನ ಗುಂಡಿಯಲ್ಲಿ ಬಿದ್ದ ಅಲ್ವಾ. ಇವಾಗ ಅಲ್ಲಿ ಊರಿನ ಜನರೆಲ್ಲರೂ ಸೇರಿ ಆ ಗುಂಡಿಯಿಂದ ಒಂದು ಬಾಡಿಯನ್ನ ಹೊರಗಡೆ ತೆಗ್ದಿರ್ತಾರೆ. ಆ ಗುಂಡಿಯಲ್ಲಿ ಬಿದ್ದವನ ಹೆಸರೇ ಅನ್ಸಾರಿ. ಅಂದ್ರೆ ನಿನ್ನೆ ರಾತ್ರಿಯಿಂದ ಮನೆಗೆ ಬರ್ಲಿಲ್ಲ ಅಂತ ಪ್ರೆಗ್ನೆಂಟ್ ಲೇಡಿ ಕಂಪ್ಲೇಂಟ್ ಕೊಟ್ರಲ್ವಾ ಅವರ ಗಂಡ. ಅಂದ್ರೆ ನಿನ್ನೆ ರಾತ್ರಿ ಕಾಡಿನಲ್ಲಿ ಪೊಲೀಸ್ ಅವರನ್ನ ನೋಡಿ ಹೆದರಿ ಓಡುವಾಗ ಕತ್ತಲ್ನಲ್ಲಿ ಗುಂಡಿಗೆ ಬಿದ್ದಿರ್ತಾರೆ. ಯಾರು ಕಾಪಾಡದ ಕಾರಣ ಆ ಗುಂಡು ಒಳಗಡೆನೆ ತೀರಿ ಹೋಗಿರ್ತಾರೆ. ಇದೆಲ್ಲ ನೋಡಿ ಝಾನ್ಸಿ ಹೆದರ್ತಾ ಇರುವಾಗ ಹರೀಶ್ ಬಂದ್ಬಿಟ್ಟು, ಮೇಡಮ್ ಹೆದರ್ಬೇಡಿ, ನಾವೇ ಅವನ್ನ ಓಡಿಸ್ಕೊಂಡು ಬಂದಿರೋದು, ನಮ್ಮಿಂದನೇ ಅವನು ಕೆಸರು ಗುಂಡಿಗೆ ಬಿದ್ದಿರೋದು ಅಂತ ಯಾರಿಗೂ ಸಹ ಗೊತ್ತಿಲ್ಲ, ಸುಮ್ಮನೆ ನೀವು ಹೆದರಿ ಬಿಟ್ಟು ಸಿಕ್ಕಾಕೊಳ್ಸ್ಬೇಡಿ ಅಂತೆಲ್ಲ ಹರೀಶ್ ಹೇಳಿದಾಗ ಝಾನ್ಸಿ ಅವರಿಗೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತದೆ. ಅದರ ನಂತರ ಝಾನ್ಸಿ ಅವರು ಈ ಕೇಸನ್ನ ಮೊದಲಿಂದ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ಮೊದಲು ಆ ಅನ್ಸಾರಿ ಮಧ್ಯರಾತ್ರಿ ಯಾಕೆ ಆ ಕಾಡಿನೊಳಗಡೆ ಬರ್ಬೇಕು, ನಮ್ಮನ್ನ ನೋಡಿದ ತಕ್ಷಣ ಹೆದರಿ ಯಾಕೆ ಓಡ್ಬೇಕು ಅಂತೆಲ್ಲ ತಿಳ್ಕೊಳಕ್ಕೋಸ್ಕರ ಝಾನ್ಸಿ ಅವರು ಇವಾಗ ಪ್ರೆಗ್ನೆಂಟ್ ಲೇಡಿ ಮನೆಗೆ ಹೋಗಿರ್ತಾರೆ. ಅವರು ನೋಡಿದ್ರೆ ಆಲ್ರೆಡಿ ಗಂಡ ತೀರಿ ಹೋದ ದುಃಖದಲ್ಲಿ ಇರ್ತಾರೆ. ಝಾನ್ಸಿ ಹೋಗ್ಬಿಟ್ಟು, ಯಾಕೆ ನಿಮ್ಮ ಗಂಡ ರಾತ್ರಿ ಆ ಕಾಡಿಗೆ ಹೋಗ್ಬೇಕು, ನಿಮಗೂ ಅವರಿಗೂ ಏನಾದ್ರೂ ಜಗಳ ಇದೆಯಾ, ಅವರು ತಗೊಂಡು ಹೋದ ಆ ಕಾರ್ ಎಲ್ಲಿ, ಹೀಗೆ ಹಲವಾರು ಕ್ವಶನ್ಸ್ ಗಳನ್ನ ಕೇಳಿದಾಗ ಅವರು ತುಂಬಾ ಬೇಜಾರ್ನಲ್ಲಿ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಝಾನ್ಸಿ ಅವರು ಆ ಮನೆ ಫುಲ್ ಹುಡುಕುತ್ತಾರೆ. ಹಾಗೆ ಹುಡುಕುವಾಗ ಒಂದು ಫೋಟೋ ಸಿಗುತ್ತದೆ. ಅದು ಅನ್ಸಾರಿ ಅವರ ವೈಫ್ದು ಫೋಟೋ ಆಗಿರುತ್ತದೆ. ಆ ಫೋಟೋನೆಲ್ಲ ನೋಡಿ ಅಲ್ಲೇ ಇಟ್ಬಿಟ್ಟು, ಸರಿ ಆಯ್ತು, ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದ್ರೆ ಧಾರಾಳವಾಗಿ ನನ್ನ ಹತ್ತಿರ ಬಂದು ಹೇಳಿ ಅಂತ ಝಾನ್ಸಿ ಅನ್ಸಾರಿ ಅವರ ಹೆಂಡತಿ ಜೊತೆ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಸ್ಟೇಷನ್ಗೆ ಬಂದು ನೋಡಿದ್ರೆ ನಮ್ ಝಾನ್ಸಿ ಅವರಿಗೆ ಒಂದು ಟ್ವಿಸ್ಟ್ ಕಾದಿರುತ್ತದೆ. ಏನಂದ್ರೆ ಈ ಕೇಸನ್ನ ಇವರಿಗಿಂತ ಮೇಲಧಿಕಾರಿಯಾದ ಸುರೇಶ್ ಅವರಿಗೆ ಒಪ್ಪಿಸಿರುತ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ನಿನ್ನೆ ರಾತ್ರಿ ಝಾನ್ಸಿ ಹಾಗೂ ಹರೀಶ್ ಅವರು ಪೆಟ್ರೋಲಿಂಗ್ ನಡೆಸುವಾಗ ಆ ದಾರಿಯಿಂದಾಗಿ ಪಾಸ್ ಆಗಿರೋದು ಅಲ್ಲಿ ಇರುವ ಒಂದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುತ್ತದೆ. ಹಾಗಾದ್ರೆ ಹರೀಶ್ ಹಾಗೂ ಝಾನ್ಸಿ ಅವರು ಏನನ್ನೋ ನಮ್ಮಿಂದ ಮುಚ್ಚಿಡ್ತಿದ್ದಾರೆ ಅಂತ ಹೈಯರ್ ಆಫೀಸರ್ ಆದ ಸುರೇಶ್ ಅವರು ಇದನ್ನ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ಡಿಪಾರ್ಟ್ಮೆಂಟ್ ನಲ್ಲೇ ಸುರೇಶ್ ಅನ್ನೋ ಹೆಸರು ಕೇಳಿದ್ರೆ ಎಲ್ಲರೂ ಹೆದರ್ತಾರೆ. ಯಾಕಂದ್ರೆ ಇವರು ಆತರದಲ್ಲಿರುವ ಒಂದು ವ್ಯಕ್ತಿ. ಸುರೇಶ್ ಅವರು ಇವಾಗ ಝಾನ್ಸಿ ಹಾಗೂ ಹರೀಶ್ ಅವರನ್ನ ಕರೆಸಿ ಹಲವಾರು ಕ್ವಶನ್ಸ್ ಗಳನ್ನೆಲ್ಲ ಕೇಳ್ತಾರೆ. ನಂತರ ಇವರನ್ನ ಸಸ್ಪೆನ್ಸ್ ಮಾಡ್ತಾರೆ. ಹೀಗೆ ಕೇಸ್ ತುಂಬಾ ಸೀರಿಯಸ್ ಆಗಿ ಮುಂದುವರಿತಾ ಇರುತ್ತದೆ. ಝಾನ್ಸಿ ಹಾಗೂ ಹರೀಶ್ ಅವರೇ ಆ ಕಾಡಿನಲ್ಲಿ ಈ ಘಟನೆ ನಡೆದಂದು ಇದ್ದರು ಅನ್ನೋ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಸುರೇಶ್ ಅವರು ಕಲೆಕ್ಟ್ ಮಾಡ್ತಾರೆ. ಆದಷ್ಟು ಬೇಗನೆ ಝಾನ್ಸಿ ಹಾಗೂ ಹರೀಶ್ ಅವರು ಸುರೇಶ್ ಕೈಯಲ್ಲಿ ಸಿಕ್ಕಾಕೊಳ್ತಾರೆ ಅಂತ ನಮಗೆ ತೋರಿಸ್ತಾರೆ. ಇದರ ನಂತರನೇ ನೀವು ಊಹಿಸಲಾಗದಷ್ಟು ಹಲವಾರು ಟ್ವಿಸ್ಟ್ಗಳು ನಿಮ್ಮನ್ನ ಕಾಯ್ತಿವೆ. ಆ ಪ್ರೆಗ್ನೆಂಟ್ ಲೇಡಿಯ ಗಂಡ ಅನ್ಸಾರ್ ಯಾರ ಜೊತೆ ಆ ರಾತ್ರಿ ಕಾಡಿಗೆ ಬಂದ, ಯಾತಕ್ಕೋಸ್ಕರ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಬಂದ ಝಾನ್ಸಿ ಹಾಗೂ ಹರೀಶ್ ಅವರನ್ನ ನೋಡಿ ಹೆದರಿ ಓಡಿದರು. ಹೀಗೆ ಓಡಿ ಹೋಗಿ ಆ ಕೆಸರು ಗುಂಡಿಯಲ್ಲಿ ಬಿದ್ದ ನಂತರ ಅವರಿಗೆ ಏನಾಯ್ತು, ಇವರ ಜೊತೆ ಕಾರ್ನಲ್ಲಿ ಬಂದಿರುವ ಆ ಇನ್ನೊಬ್ಬ ವ್ಯಕ್ತಿ ಯಾರು, ಹೇಗೆ ಆ ಕಾರ್ ಅಲ್ಲಿಂದ ಮಿಸ್ ಆಯ್ತು, ಈ ಕೇಸ್ ನಿಂದ ಝಾನ್ಸಿ ಹಾಗೂ ಹರೀಶ್ ಅವರು ಹೇಗೆ ಹೊರಗಡೆ ಬಂದರು, ಈ ತರ ಹಲವಾರು ಕ್ವಶನ್ಸ್ ಗಳಿವೆಲ್ಲ. ಇದಕ್ಕೆಲ್ಲ ಇನ್ನು ಮುಂದೆನೆ ನಮಗೆ ಆನ್ಸರ್ ಸಿಗುತ್ತದೆ. ಆದ್ರಿಂದ ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡಿ. ಇವಾಗ ಝಾನ್ಸಿ ಹಾಗೂ ಹರೀಶ್ ಅವ್ರನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಸ್ಪೆನ್ಸ್ ಮಾಡಿರ್ತಾರೆ. ಅದು ಅಲ್ಲದೆ ಸುರೇಶ್ ಅವರೇ ಈ ಕೇಸನ್ನ ತುಂಬಾ ಸೀರಿಯಸ್ ಆಗಿ ಕೈಗೆತ್ತಿಕೊಂಡು ಝಾನ್ಸಿ ಹಾಗೂ ಹರೀಶ್ ಅವರ ಬಗ್ಗೆ ಇರುವ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಊರಿನವರೆಲ್ಲರೂ ಇವಾಗ ಈ ಕೇಸ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಹೀಗೆ ನಡೀತಾ ಇರುವಾಗ ಝಾನ್ಸಿ ಅವರ ಗಂಡ ಫೆಲಿಕ್ಸ್ ಅವರಿಗೆ ಮೊದಲೇ ಈ ಮದುವೆಯಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ ಅಲ್ವಾ. ಇವಾಗ ಈ ತರ ಒಂದು ಘಟನೆ ಕೂಡ ನಡೆದಿದೆ. ಆದ್ರಿಂದ ಫೆಲಿಕ್ಸ್ ಇನ್ನು ಮುಂದೆ ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಲೆಟರ್ ಬರ್ದಿಟ್ಬಿಟ್ಟು ಆ ಊರಿನಿಂದ ಹೋಗ್ತಾರೆ. ಇದರಿಂದಲ್ಲ ನಮ್ ಝಾನ್ಸಿ ಅವರು ತುಂಬಾನೇ ಮೆಂಟಲಿ ಡೌನ್ ಆಗ್ತಾರೆ. ಈ ಎಲ್ಲಾ ಸಂದರ್ಭದಲ್ಲೂ ಹೀರೋಯಿನ್ಗೆ ಸ್ವಲ್ಪ ಸಮಾಧಾನ ಮಾಡೋರು ಹರೀಶ್ ಅವರು ಮಾತ್ರ. ಆದ್ರೆ ಅವರ ಲೈಫ್ ನಲ್ಲೂ ಸಹ ಹಲವಾರು ಟ್ರಾಜಡೀಸ್, ಹೆಂಡತಿ ಬಿಟ್ಟು ಹೋದಳು,
ಸ್ವಂತ ಮಗಳನ್ನ ನೋಡಕ್ಕೆ ಸಹ ಪರ್ಮಿಷನ್ ಕೇಳ್ಕೋಬೇಕು. ಈ ತರ ಒಂದು ಸಿಚುವೇಶನ್ ನಲ್ಲೇ ಹರೀಶ್ ಅವರು ಇರ್ತಾರೆ. ಹೀಗೆ ಇವರಿಬ್ಬರು ತುಂಬಾ ತೊಂದರೆಯಲ್ಲಿ ಇರುವ ಸಮಯದಲ್ಲಿ ಡಿಪಾರ್ಟ್ಮೆಂಟ್ ನಿಂದ ಇವರನ್ನ ಸಸ್ಪೆನ್ಸ್ ಬೇರೆ ಮಾಡ್ತಾರೆ. ಇದರಿಂದೆಲ್ಲ ಹೊರಗಡೆ ಬರ್ಬೇಕಂದ್ರೆ ನಿಜವಾಗ್ಲೂ ಅನ್ಸಾರ್ ಅವರನ್ನ ಯಾರು ಕೊಲೆ ಮಾಡಿರೋದು ಅನ್ನೋ ವಿಷಯವನ್ನ ಇನ್ವೆಸ್ಟಿಗೇಷನ್ ನಡೆಸಿ ಹೊರಗಡೆ ತರಲೇಬೇಕು. ಇಲ್ಲ ಅಂದ್ರೆ ಝಾನ್ಸಿ ಹಾಗೂ ಹರೀಶ್ ಅವರು ಜೈಲ್ನಲ್ಲಿ ಆಗ್ತಾರೆ. ಅದಕ್ಕಾಗಿ ಝಾನ್ಸಿ ಹಾಗೂ ಹರೀಶ್ ಅವರು ಈ ಅನ್ಸಾರ್ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ಅವನಿಗೆ ಯಾರಾದ್ರೂ ಶತ್ರು ಇದಾರ ಅಂತ. ಅದು ಅಲ್ಲದೆ ಅವತ್ತು ರಾತ್ರಿ ಕಾರಿನೊಳಗಡೆ ಬೇರೊಬ್ಬ ಇರ್ಲೇಬೇಕು. ಯಾಕಂದ್ರೆ ಅವನೇ ಕಾರನ್ನ ತಗೊಂಡು ಹೋಗಿದ್ದಾನೆ. ಅವನು ಯಾರು ಅಂತ ಕಂಡು ಹಿಡಿಯಲೇಬೇಕು. ಈ ತರ ಝಾನ್ಸಿ ಹಾಗೂ ಹರೀಶ್ ಅವರು ಎಲ್ಲಾ ಕಡೆ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ಹೀಗೆ ವಿಚಾರಿಸ್ತಾ ಇರುವಾಗ್ಲೇ ಇವರ ಸ್ಟೇಷನ್ ನಲ್ಲಿರುವ ಒಂದು ಕಾನ್ಸ್ಟೇಬಲ್ ಝಾನ್ಸಿ ಹಾಗೂ ಹರೀಶ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಇವಾಗ ಈ ಕೇಸನ್ನ ಆಫೀಸರ್ ಸುರೇಶ್ ಅವರು ತಾನೇ ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾರೆ. ಅವರು ಯಾಕೆ ಈ ಕೇಸ್ ನಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ ಅಂತ ಈ ಕಾನ್ಸ್ಟೇಬಲ್ ಹೇಳ್ತಾ ಇರ್ತಾನೆ. ಅದೇನ್ ಕಾರಣ ಅಂತ ಝಾನ್ಸಿ ಅವರು ಕೇಳಿದಾಗ ಈ ತರ ಆ ಸುರೇಶ್ ಅನ್ನೋ ಆಫೀಸರಿಗೆ ಅಂಜಲಿ ಅಂತ ಒಬ್ಬಳು ಮಗಳಿದ್ದಾಳೆ. ಅವರು ಇನ್ನೂ ಸಹ ಮದ್ವೆ ಮಾಡ್ಕೊಂಡಿಲ್ಲ. ಇಲ್ಲಿವರೆಗೂ ಮದ್ವೆ ಮಾಡ್ಕೊಳ್ಳದೆ ಸಿಂಗಲ್ ಆಗಿರೋದಕ್ಕೆ ಒಂದೇ ಕಾರಣ. ರೀಸೆಂಟ್ ಆಗಿ ಆ ಕೆಸರುಗುಂಡಿಯಲ್ಲಿ ಬಿದ್ದು ಸತ್ತ ಅನ್ಸರ್. ಹಾಗಲ್ಲ ಕಾನ್ಸ್ಟೇಬಲ್ ಹೇಳ್ತಾನೆ. ಏನ್ ಹೇಳ್ತಿದ್ದೀರಾ, ನಮಗೇನು ಅರ್ಥ ಆಗ್ತಿಲ್ಲ ಅಂತ ಝಾನ್ಸಿ ಕೇಳಿದಾಗ ನೀವು ಇದರ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳ್ಕೋಬೇಕಂದ್ರೆ ಸುರೇಶ್ ಅವರ ಮಗಳು ಅಂಜಲಿಯನ್ನ ಹೋಗಿ ಮೀಟ್ ಮಾಡಿ. ನೀವು ಅವರನ್ನ ಮೀಟ್ ಮಾಡಿದ್ರೆ ಮಾತ್ರ ಎಲ್ಲಾ ವಿಷಯಗಳು ನಿಮಗೆ ತಿಳಿಯುತ್ತವೆ ಅಂತೆಲ್ಲ ಕಾನ್ಸ್ಟೇಬಲ್ ಹೇಳಿದಾಗ ನೆಕ್ಸ್ಟ್ ಸೀನ್ ನಲ್ಲೇ ಝಾನ್ಸಿ ಹಾಗೂ ಹರೀಶ್ ಅವರು ಅಂಜಲಿನ ಮೀಟ್ ಮಾಡಕ್ಕೆ ಹೋಗಿರ್ತಾರೆ. ಈ ಅಂಜಲಿ ಇದಾರಲ್ವಾ, ಪ್ರಾರಂಭದಲ್ಲಿ ಝಾನ್ಸಿ ಹಾಗೂ ಹರೀಶ್ ಅವ್ರ ಜೊತೆ ಮಾತನಾಡಕ್ಕೆ ತುಂಬಾನೇ ಹೆದರ್ತಾರೆ. ಆದರೆ ಇವರಿಬ್ಬರು ಸಹ ಅಂಜಲಿ ಜೊತೆ ಇಲ್ಲಿ ನೋಡಿ ಮೇಡಮ್, ನಮ್ಮಿಬ್ಬರ ಜೀವನವೇ ನಿಮ್ಮ ಕೈಯಲ್ಲಿ ಇದೆ. ಈ ತರ ಸಸ್ಪೆಂಡ್ ಆಗಿ ನಿಂತಿದೀವಿ. ನಿಮ್ಮಪ್ಪ ಸುರೇಶ್ ಬೇರೆ ನಮ್ಮಿಬ್ಬರನ್ನ ಇದರಲ್ಲಿ ಸಿಕ್ಕಾಕ್ಸಿ ಜೈಲಿಗೆ ಹಾಕ್ಬೇಕು ಅಂತಾನೆ ಇದ್ದಾರೆ. ದಯವಿಟ್ಟು ನಿಮಗೂ ಅನ್ಸಾರಿಗೂ ಏನು ಸಂಬಂಧ? ನಿಮ್ಮ ಅಪ್ಪ ಯಾಕೆ ಈ ಕೇಸ್ನಲ್ಲಿ ನಮ್ಮನ್ನ ಸಿಕ್ಕಾಕ್ಸಕ್ಕೆ ನೋಡ್ತಿದ್ದಾರೆ? ಹಾಗಲ್ಲ ಝಾನ್ಸಿ ಕೇಳ್ತಾಳೆ. ಇವಾಗ್ಲೇ ಹಲವಾರು ಟ್ವಿಸ್ಟ್ ಗಳನ್ನ ಅಂಜಲಿ ಅವರು ರಿವೀಲ್ ಮಾಡ್ತಾರೆ. ಮೊದಲನೇ ಟ್ವಿಸ್ಟ್ ಏನಂದ್ರೆ ಕೆಸರುಗುಂಡಿಯಲ್ಲಿ ಬಿದ್ದು ತೀರಿ ಹೋಗಿರುವ ಅನ್ಸಾರ್ ಇದಾನಲ್ವಾ, ಅವನು ಹಾಗೂ ಈ ಅಂಜಲಿ ಕಾಲೇಜ್ ಡೇಸ್ ನಲ್ಲಿ ಲವರ್ಸ್ ಆಗಿದ್ದರು. ಆದರೆ ಅಂಜಲಿ ಅವರ ಅಪ್ಪ ಸುರೇಶ್ ಅವರು ಇವರ ಪ್ರೀತಿಯನ್ನ ಒಪ್ಕೊಳ್ಳದೆ ಇಬ್ಬರನ್ನ ಬೇರೆ ಮಾಡಿರ್ತಾರೆ. ಇನ್ನು ಇದೇ ಊರಿನಲ್ಲಿ ನಿಂತರೆ ತನ್ನ ಮಗಳು ಎಲ್ಲಿ ಅನ್ಸಾರ್ ಜೊತೆ ಓಡಿ ಹೋಗ್ಬಿಡ್ತಾಳೆ ಅನ್ನೋ ಭಯದಲ್ಲಿ ಟ್ರಾನ್ಸ್ಫರ್ ಕೇಳ್ಕೊಂಡು ತನ್ನ ಮಗಳನ್ನ ಬಲವಾಗಿ ಎಳ್ಕೊಂಡು ಬೇರೊಂದು ಊರಿಗೆ ಹೋಗಿರ್ತಾರೆ. ಹೀಗೇನೆ ಅವರಿಬ್ಬರು ದೂರವಾಗಿರ್ತಾರೆ. ಅದರ ನಂತರ ಅನ್ಸಾರಿಗೆ ಬೇರೊಂದು ಹುಡುಗಿ ಜೊತೆ ಮದುವೆ ಆಗುತ್ತದೆ. ನಂತರ ವೈಫ್ ಪ್ರೆಗ್ನೆಂಟ್ ಆದಾಗ ಚೆಕಪ್ಗೆ ಅಂತ ಅನ್ಸಾರ್ ಒಂದು ದಿನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾನೆ. ಅವಾಗ್ಲೇ ಅದೇ ಹಾಸ್ಪಿಟಲ್ ನಲ್ಲಿ ತನ್ನ ಹಳೆ ಲವರ್ ಅಂಜಲಿಯನ್ನ ಅನ್ಸಾರ್ ನೋಡಿರ್ತಾನೆ. ಅವತ್ತು ಅಂಜಲಿನ ಮೀಟ್ ಮಾಡಿದಾಗ್ಲೇ ಇನ್ನೂ ಸಹ ಅವಳು ಮದುವೆ ಮಾಡ್ಕೊಳ್ಳದೆ ಸಿಂಗಲ್ ಆಗಿ ಇದ್ದಾಳೆ ಅನ್ನೋ ವಿಷಯ ಅನ್ಸಾರಿಗೆ ಗೊತ್ತಾಗುತ್ತದೆ. ಅದರ ನಂತರ ಇವರು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಇಬ್ಬರ ಮನಸ್ಸಿನಲ್ಲೂ ಸಹ ಇವಾಗ್ಲೂ ಆ ಹಳೆ ಪ್ರೀತಿ ಇರುತ್ತದೆ. ಹೀಗೆ ನಡೀತಾ ಇರುವಾಗ್ಲೇ ಒಂದು ದಿನ ಅನ್ಸಾರ್ ಅಂಜಲಿಯನ್ನ ಒಬ್ಳೆ ಮೀಟ್ ಮಾಡಕ್ಕೋಸ್ಕರ ಕರೆದಿರ್ತಾನೆ. ಆ ರಾತ್ರಿನೇ ಅಂಜಲಿ ಹಾಗೂ ಅನ್ಸಾರ್ ಅವರು ಕಾಡಿನೊಳಗಡೆ ಕಾರ್ನಲ್ಲಿ ಮಾತಾಡ್ತಾ ಇದ್ದರು. ಹೀಗೆ ಮಾತಾಡ್ತಾ ಇರುವಾಗ ಅನ್ಸಾರ್ ಇವಾಗ್ಲೂ ಸಹ ತನಗೆ ಆ ಹಳೆ ಪ್ರೀತಿ ಇದೆ ಅಂತ ಹೇಳಿದಾಗ ಅಂಜಲಿ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಅದೇ ಸಮಯ ತನ್ನ ತಂದೆಗೆ ಪುನಃ ಇವನ್ ಜೊತೆ ಮಾತಾಡ್ತಿರೋ ವಿಷಯ ತಿಳಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತದೆ. ನಿನಗೆ ಅಂತಾನೆ ಒಂದು ಜೀವನ ಇದೆ, ಇವಾಗ ನಿನಗೆ ಮದುವೆಯಾಗಿದೆ, ಅದು ಅಲ್ಲದೆ ವೈಫ್ ಬೇರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತೆಲ್ಲ ಅಂಜಲಿ ಹೇಳ್ತಾ ಇರ್ತಾಳೆ. ಸರಿ ಆಯ್ತು, ನಾವಿಬ್ಬರು ಈ ತರ ಕಾರ್ನಲ್ಲಿ ಕೂತು ಮಾತಾಡ್ತಿರೋದು ಹೊರಗಡೆಯಿಂದ ಯಾರಾದ್ರೂ ನೋಡಿ ಅಪ್ಪನಿಗೆ ಗೊತ್ತಾದ್ರೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತದೆ. ದಯವಿಟ್ಟು ಇಲ್ಲಿಂದ ಹೊರಡು ಅಂತ ಅಂಜಲಿ ಹೇಳಿದಾಗ ಅನ್ಸಾರ್ ಕಾರ್ನಿಂದ ಹೊರಗಡೆ ಇಳಿತಾನೆ. ಅವಾಗ್ಲೇ ಕರೆಕ್ಟ್ ಟೈಮಿಂಗ್ಗೆ ಪೆಟ್ರೋಲಿಂಗ್ಗೆ ಅಂತ ಬಂದಿರುವ ಝಾನ್ಸಿ ಹಾಗೂ ಹರೀಶ್ ಅವರು ಯಾರು ಈ ಮಧ್ಯರಾತ್ರಿ ಕಾಡಿನೊಳಗಡೆ ಅಂತ ನೋಡ್ತಾರೆ. ಎಲ್ಲಾದ್ರೂ ನನ್ನನ್ನ ಕಾಣಿಸಿದ್ರೆ ಡೈರೆಕ್ಟ್ ಆಗಿ ಸುರೇಶ್ ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಸ್ತಾರೆ ಅಂತ ಹೆದರಿ ಅನ್ಸಾರ್ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ. ನಮ್ ಝಾನ್ಸಿ ಹಾಗೂ ಹರೀಶ್ ಅವರು
ಅನ್ಸಾರನ್ನ ಚೇಸ್ ಮಾಡಕ್ಕೆ ಶುರು ಮಾಡಿದ್ರಲ್ವಾ. ಅದೇ ಸಮಯ ಆ ಕಾರ್ನಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಅಂಜಲಿನೇ. ಅವರು ಇವಾಗ ಕಾರ್ ತಗೊಂಡು ಝಾನ್ಸಿ ಹಾಗೂ ಹರೀಶ್ ಅವರ ಕಣ್ಣಿಗೆ ಕಾಣದಂತೆ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಝಾನ್ಸಿ ಹಾಗೂ ಹರೀಶ್ ಅವರು ವಾಪಸ್ ಬಂದು ನೋಡಿದಾಗ ಕಾರ್ ಕಾಣಿಸದೆ ಇರೋಕೆ ಕಾರಣ ಅಂಜಲಿನೇ. ಅದು ಅಲ್ಲದೆ ಅನ್ಸಾರ್ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋದಾಗ ಅವನು ಕೆಸರುಗುಂಡಿಗೆ ಬಿದ್ದಾಗ ಇನ್ನು ಮೇಲೆ ಇಲ್ಲಿ ನಿಂತ್ರೆ ನಮಗೇನೆ ತೊಂದರೆ ಆಗುತ್ತೆ ಅಂತ ಹರೀಶ್ ಅವರು ಝಾನ್ಸಿ ಅವ್ರನ್ನ ಕರ್ಕೊಂಡು ಹೋಗಿರ್ತಾರಲ್ವಾ. ಹೀಗೆ ಝಾನ್ಸಿ ಹಾಗೂ ಹರೀಶ್ ಅವರು ಅಲ್ಲಿಂದ ಹೊರಟ ನಂತರ ಅಂಜಲಿ ಮನೆಗೆ ಹೋದಾಗ ಸುರೇಶ್ ಅವರು ಅಂಜಲಿಗೋಸ್ಕರ ಕಾಯ್ತಾ ಇದ್ದರು. ಅಂಜಲಿ ಯಾರಿಗೆ ಗೊತ್ತಾಗದೆ ಅನ್ಸಾರ್ನ ಮೀಟ್ ಮಾಡಕ್ಕೆ ಹೋಗಿರೋ ವಿಷಯ ಅವಳ ಅಪ್ಪನಿಗೆ ತಿಳಿದಿದೆ ಅನ್ಸುತ್ತದೆ. ಈ ಮಧ್ಯರಾತ್ರಿ ನೀನು ಅವರನ್ನ ಮೀಟ್ ಮಾಡಕ್ಕೋಸ್ಕರ ತಾನೇ ಹೋಗಿರೋದು, ನೋಡು ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಅವನು ಜೀವಂತವಾಗಿ ಇರೋದಿಲ್ಲ. ಹಾಗಂತೆಲ್ಲ ಸುರೇಶ್ ಅವರು ತನ್ನ ಮಗಳು ಅಂಜಲಿ ಜೊತೆ ತುಂಬಾನೇ ಕೋಪದಲ್ಲಿ ಹೇಳಿರ್ತಾರೆ. ಅಂಜಲಿ ಝಾನ್ಸಿ ಹಾಗೂ ಹರೀಶ್ ಅವ್ರ ಜೊತೆ ಖಂಡಿತವಾಗಿಯೂ ನೀವು ಅಲ್ಲಿಂದ ಹೊರಟ ನಂತರ ನನ್ನ ಅಪ್ಪ ಅಲ್ಲಿಗೆ ಬಂದಿರ್ಬೇಕು. ಅಂಜಲಿಯ ತಂದೆ ಸುರೇಶ್ ಅವರು ಕೆಸರುಗುಂಡಿಯಲ್ಲಿ ಬಿದ್ದ ಅನ್ಸಾರ್ ಅಲ್ಲಿಂದ ಪಾರಾಗಲು ಟ್ರೈ ಮಾಡ್ತಾ ಇದ್ದ ಸಮಯದಲ್ಲಿ ಅಲ್ಲಿದ್ದ ಒಂದು ದೊಣ್ಣೆ ತಗೊಂಡು ಅವನ ತಲೆಗೆ ಹೊಡೆದು ಸಾಯಿಸಿರಬಹುದು ಅಂತ ಅಂಜಲಿ ಹೇಳ್ತಾಳೆ. ಅಂಜಲಿ ಹೇಳ್ತಾಳೆ, ಅನ್ಸಾರ್ ಅವರ ಮರಣಕ್ಕೆ ನನ್ನ ತಂದೆ ಸುರೇಶೇ ಕಾರಣವಾಗಿರಬಹುದು. ಇದೆಲ್ಲ ಕೇಳ್ತಿದ್ದ ನಮ್ ಝಾನ್ಸಿ ಹಾಗೂ ಹರೀಶ್ ಅವರಿಗೆ ತುಂಬಾನೇ ಶಾಕ್ ಆಗುತ್ತದೆ. ಓ, ಇದಕ್ಕೋಸ್ಕರನಾ ಸುರೇಶ್ ಅವರು ಆ ಕೊಲೆ ಕೇಸನ್ನ ನಮ್ಮ ತಲೆ ಮೇಲೆ ಕಟ್ಬಿಟ್ಟು ನಮ್ಮನ್ನ ಸಸ್ಪೆನ್ಸ್ ಮಾಡುವುದಲ್ಲದೆ ನಮ್ಮ ಬಗ್ಗೆ ಇರುವ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದಿದ್ದು ಹಾಗಂತ ಝಾನ್ಸಿ ಅವರು ಯೋಚನೆ ಮಾಡ್ತಾರೆ. ಇಷ್ಟಕ್ಕೆ ಆಶ್ಚರ್ಯ ಪಟ್ರೆ ಏನು, ನಮ್ಮ ಅಪ್ಪ ಇದಕ್ಕಿಂತನೂ ತುಂಬಾ ಕೆಟ್ಟವರು ಅಂತ ಅಂಜಲಿ ಇವಾಗ ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳಕ್ಕೆ ಶುರು ಮಾಡ್ತಾಳೆ. 2014ರಲ್ಲಿ ನಿಲಂಬೂರು ಅನ್ನೋ ಒಂದು ಸ್ಥಳದಲ್ಲಿ ಒಂದು ಕುಟುಂಬದ 4 ಜನರು ಸಹ ಬೆಂಕಿ ಹಚ್ಚಿ ತೀರಿ ಹೋಗಿರ್ತಾರೆ. ಅದರ ಹಿಂದೆಯೂ ನನ್ನ ಅಪ್ಪನೇ ಇದ್ದಾರೆ. ಆ ಕೇಸ್ ಬಗ್ಗೆ ನೀವು ಇನ್ನು ಡೀಟೇಲ್ ಆಗಿ ತಿಳ್ಕೋಬೇಕಂದ್ರೆ ಕೇರಳ ತಮಿಳುನಾಡು ಬಾರ್ಡರ್ ನಲ್ಲಿ ಹೋಗಿ ಸೆಟಲ್ ಆಗಿರುವ ಸಹದೇವ ಅನ್ನೋ ಕಾನ್ಸ್ಟೇಬಲ್ ನ ಮೀಟ್ ಮಾಡಿ. ಹಾಗಂತ ಹೇಳಿದಾಗ ನೆಕ್ಸ್ಟ್ ಸೀನ್ ನಲ್ಲಿ ಅಂಜಲಿ, ಹರೀಶ್ ಹಾಗೂ ರಿಟೈರ್ ಆಗಿರುವ ಸಹದೇವನ ಒಟ್ಟಿಗೆ ಕೆಲಸ ಮಾಡಿರುವ ಇನ್ನೊಬ್ಬ ಕಾನ್ಸ್ಟೇಬಲ್ ನ ಕರ್ಕೊಂಡು ಸಹದೇವನನ್ನ ಹುಡುಕಕ್ಕೆ ಶುರು ಮಾಡ್ತಾರೆ. ಅವ್ರ ಜೊತೆ ಸುರೇಶ್ ಹೇಗಿರುವ ವ್ಯಕ್ತಿ, 2014ರಲ್ಲಿ ನಿಲಂಬೂರಿನಲ್ಲಿರುವ ಒಂದು ಕುಟುಂಬದ 4 ಜನರು ಬೆಂಕಿ ಹಚ್ಚಿ ತೀರಿ ಹೋಗಿದಾರಲ್ವಾ, ಅದರ ಬಗ್ಗೆ ಇರುವ ಡೀಟೇಲ್ಸ್ ಹಾಗೂ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಸುರೇಶ್ ಅವರನ್ನ ಒಳಗಡೆ ಹಾಕೋಬೇಕು ಅಂತ ಇವರು 3 ಜನರು ಇವಾಗ ರಿಟೈರ್ಡ್ ಆಫೀಸರ್ ಆದ ಸಹದೇವನನ್ನ ಮೀಟ್ ಮಾಡಕ್ಕೆ ಅಂತ ಇವರು ಹೋಗ್ತಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಈ ತರ ಪೊಲೀಸ್ ಆಫೀಸ್ ನಿಂದ 3 ಜನರು ನಿಮ್ಮನ್ನ ಮೀಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಕೇಳಿದ ತಕ್ಷಣ ಅವರು ಶಾಕ್ ಆಗಿ ಹೋಗ್ತಾರೆ. ಯಾಕಂದ್ರೆ ಈ ಪೊಲೀಸ್ ಅವರ ಸಹವಾಸನೆ ಬೇಡ ಅಂತ ಹೇಳ್ಬಿಟ್ಟೆ 2014ರಲ್ಲಿ ತಾನಾಗೆ ರಿಟೈರ್ಮೆಂಟ್ ಕೇಳ್ಕೊಂಡು ಇಲ್ಲಿ ಬಂದು ಸೆಟಲ್ ಆಗಿದ್ದಾರೆ. ಇವಾಗ ಪುನಃ ನಿಲಂಬೂರು ಕೇಸ್ ಬಗ್ಗೆ ನನ್ನ ಜೊತೆ ಅನ್ವೇಷಿಸಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸಹದೇವ ತುಂಬಾನೇ ಹೆದರ್ತಾನೆ. ಇವಾಗ ಝಾನ್ಸಿ ಅವರು ಅವರ ಹತ್ತಿರ ಹೋಗ್ಬಿಟ್ಟು ಇಲ್ಲಿ ನೋಡಿ, ನಮಗೆ ನೀವೇ ಸಹಾಯ ಮಾಡ್ಬೇಕು. ಸುರೇಶ್ ಅನ್ನೋವರು ಅನ್ಸಾರ್ನ ಕೊಲೆ ಕೇಸ್ನಲ್ಲಿ ನಮ್ಮಿಬ್ಬರನ್ನ ಒಳಗಡೆ ಹಾಕ್ಬೇಕು ಅಂತ ಪಕ್ಕಾವಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲು ಸುರೇಶ್ ಅವರು ಯಾಕೆ ಅನ್ಸಾರ್ ಅವರನ್ನ ಕೊಲೆ ಮಾಡ್ಬೇಕು? ಅವರು ಬರೀ ಮಗಳ ಜೊತೆ ಇದ್ದ ರಿಲೇಶನ್ಶಿಪ್ಗೋಸ್ಕರ ಕೊಲೆ ಮಾಡೋದಿಲ್ಲ, ಇದರ ಹಿಂದೆ ಬೇರೆನೋ ವಿಷಯ ಇದೆ. ಅದು ನಿಮಗೆ ಗೊತ್ತು ಅಂತ ನನಗೆ ಗೊತ್ತು, ಹೇಳಿ ಅಂತ ಹೇಳ್ತಾಳೆ. ಇವಾಗ ಸಹದೇವ್ ಕೂಡ ಹೇಳಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ತೀರಿ ಹೋದ ಅನ್ಸಾರ್ ಇದಾನಲ್ವಾ, ಅವನೊಬ್ಬ ಜರ್ನಲಿಸ್ಟ್. 2014ರಲ್ಲಿ ಒಂದೇ ಕುಟುಂಬದ 4 ಜನರು ಬೆಂಕಿ ಹಚ್ಚಿ ತೀರಿ ಹೋದ್ರಲ್ವಾ. ಆ ಕುಟುಂಬದವರು ಕೊಲೆಯಾಗಕ್ಕಿರುವ ಕಾರಣ ಏನು ಅಂತ ತಿಳ್ಕೊಳಕ್ಕೋಸ್ಕರ ಅನ್ಸಾರ್ ಕೂಡ 1 ತಿಂಗಳ ಹಿಂದೆ ರಿಟೈರ್ ಆಗಿರುವ ಸಹದೇವ್ ಅವರನ್ನ ಮೀಟ್ ಮಾಡಕ್ಕೆ ಬಂದಿರ್ತಾರೆ. ಹಾಗೆ ಮೀಟ್ ಮಾಡಕ್ಕೆ ಬಂದ ಅನ್ಸಾರ್ ಜೊತೆ ಸಹದೇವ್ ಅವರು ಹಲವಾರು ಶಾಕಿಂಗ್ ವಿಷಯಗಳನ್ನ ಶೇರ್ ಮಾಡಿರ್ತಾರೆ. ಅದೇನಂದ್ರೆ 2014ರಲ್ಲಿ ನಿಲಂಬೂರಿನ ಒಂದು ಸ್ಟೇಷನ್ಗೆ ಸಜೀವ ಅನ್ನೋ ಒಬ್ಬ ಟೈಲರ್ ಬಂದಿರ್ತಾನೆ. ಅವರು ಸ್ಟೇಷನ್ಗೆ ಬರುವಾಗ್ಲೇ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಆವಾಗ ಸ್ಟೇಷನ್ ನಲ್ಲಿ ಇನ್ಚಾರ್ಜ್ ಆಗಿದ್ದ ಸುರೇಶ್ ಅವರು ಕಂಪ್ಲೇಂಟ್ ಕೊಡಕ್ಕೆ ಬಂದ ಸಜೀವನ ಜೊತೆ ಸ್ವಲ್ಪನೂ ಕರುಣೆ ಇಲ್ಲದೆ ಟೀನೇಜ್ ವಯಸ್ಸಿನಲ್ಲಿರುವ ಹುಡುಗಿ ಯಾರ ಜೊತೆ ಆದ್ರೂ ಓಡಿ ಹೋಗಿರಬಹುದು ಅಂತ ಕೇಸನ್ನ ಕ್ಲೋಸ್ ಮಾಡಿರ್ತಾರೆ. ಇದರಿಂದ ಸಜೀವ ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ನಂತರ ಅವತ್ತು ಸ್ಟೇಷನ್ಗೆ ಹೋಗಿ ಮನೆಗೆ ವಾಪಸ್ ಹೋಗಿ ನೋಡಿದ್ರೆ ಕಾಣೆಯಾಗಿರುವ ತನ್ನ ಮಗಳು ತುಂಬಾನೇ ಕ್ರೂರವಾಗಿ
ಉಪದ್ರವಿಸಿರುವ ರೀತಿಯಲ್ಲಿ ಇರ್ತಾಳೆ. ಕಾರಣ ಏನಂದ್ರೆ ಆ ಊರಿನಲ್ಲಿರುವ ಕೆಲವು ಗ್ಯಾಂಗ್ಸ್ಟರ್ಸ್ ಗಳು ಸೇರ್ಕೊಂಡು ಈ ಹುಡುಗಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರೇಪ್ ಮಾಡಿರ್ತಾರೆ. ಈ ವಿಷಯ ಊರಿನವರಿಗೆ ತಿಳಿದ್ರೆ ಅದು ಎಲ್ಲರಿಗೂ ಆಪತ್ತು ಅಂತ ಗೊತ್ತಾದ ಗ್ಯಾಂಗ್ಸ್ಟರ್ನವರು ಪೊಲೀಸ್ ಅವರನ್ನ ಕೈಗೆತ್ತಿಕೊಂಡು ಊರಿನಲ್ಲಿ ಒಂದು ನಾಟಕವನ್ನ ಆಡ್ತಾರೆ. ಅದೇನಂದ್ರೆ ಟೈಲರ್ ಸಜೀವ ಇದಾನಲ್ವಾ, ಅವನೇ ತನ್ನ ಮಗಳನ್ನ ಅಬ್ಯೂಸ್ ಮಾಡಿಬಿಟ್ಟು ಹ್ಯೂಮನ್ ಟ್ರಾಫಿಕ್ ಅವರಿಗೆ ಮಾರಕ್ಕೆ ಸಹ ಟ್ರೈ ಮಾಡಿದ್ದಾನೆ. ಹಾಗಂತ ಒಂದು ಫೇಕ್ ನ್ಯೂಸ್ ಅನ್ನ ಊರಿನಲ್ಲೆಲ್ಲ ಹರಡಿಸ್ತಾರೆ. ಇದು ನೋಡಿದ ಸಜೀವ ಅವರು ತುಂಬಾನೇ ಬೇಜಾರ್ನಲ್ಲಿ ಅವತ್ತು ಮನೆಗೆ ಹೋಗ್ಬಿಟ್ಟು ತನ್ನ ಹೆಂಡತಿ, ಇಬ್ಬರು ಹೆಣ್ಣು ಮಕ್ಕಳು, ಸಜೀವ ಇವರು 4 ಜನರು ಸೇರಿ ತಮ್ಮ ಮನೆಗೆನೆ ಬೆಂಕಿ ಹಚ್ಚಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಈ ಕೇಸ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದ ಸುರೇಶ್ ಅವರು ಇಷ್ಟಕ್ಕೆಲ್ಲ ಕಾರಣವಾದ ಗ್ಯಾಂಗ್ಸ್ಟರ್ ಅವರ ಹೆಸರನ್ನೇ ಹೊರಗಡೆ ತರದೆ ಆ ಕೇಸನ್ನ ಅಲ್ಲೇ ಕ್ಲೋಸ್ ಮಾಡಿರ್ತಾರೆ. ಇದೆಲ್ಲ ಒಟ್ಟಿಗೆ ಇದ್ದ ಸಹದೇವ ನೋಡಿಬಿಟ್ಟು ತನ್ನ ಕೈಯಲ್ಲಿ ಏನೂ ಸಹ ಮಾಡಕ್ಕೆ ಆಗಿಲ್ಲ ಅನ್ನೋ ಗಿಲ್ಟಿ ಫೀಲ್ ನಿಂದ ಈ ಪೊಲೀಸ್ ಅವರ ಸಹವಾಸನೆ ಬೇಡ ಅಂತ ರಿಟೈರ್ ಆಗ್ಬಿಟ್ಟು ಇಲ್ಲಿ ಬಂದು ಸೆಟಲ್ ಆಗಿರ್ತಾರೆ. ಆದರೆ ಈ ಹಳೆ ಕೇಸ್ ಬಗ್ಗೆ ಅನ್ಸಾರ್ ಬಂದು ವಿಚಾರಿಸಿರೋ ವಿಷಯ ತಿಳಿದು ಇನ್ನು ಮುಂದೆ ಅವನನ್ನ ಸುಮ್ಮನೆ ಬಿಟ್ರೆ ನಮಗೇನೆ ಅಪಾಯ ಅಂತ ಹೇಳಿ ಅವತ್ತು ರಾತ್ರಿನೇ ಆ ಕೆಸರುಗುಂಡಿಯಲ್ಲೇ ಇಟ್ಬಿಟ್ಟು ಅವನನ್ನ ಕೊಲೆ ಮಾಡಿರ್ತಾರೆ. ಇವಾಗ ಸಹದೇವ್ ಅವರು ಕೊಟ್ಟಿರುವ ಇನ್ಫಾರ್ಮೇಶನ್ ಗಳನ್ನೆಲ್ಲ ಜಾನ್ಸಿ ಹಾಗೂ ಹರೀಶ್ ಅವರು ಕಲೆಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಗೆ ತಗೊಂಡೋಗಿ ಕೊಡ್ತಾರೆ. ಅದರ ನಂತರ ಮಾರನೇ ದಿನದಿಂದ ನ್ಯೂಸ್ ಅವರೆಲ್ಲರೂ 2014 ನಲ್ಲಿ ನಡೆದಿರುವ ನಿಲಂಬೂರು ಕೇಸ್ ಬಗ್ಗೆನೆ ಮಾತಾಡಕ್ಕೆ ಶುರು ಮಾಡ್ತಾರೆ. ಇವಾಗ ನಾವು ಮೂವಿಯ ಪ್ರಾರಂಭದಲ್ಲಿ ಟೋಬಿ ಅಂತ ಒಂದು ಹುಡುಗನನ್ನ ನೋಡಿದೀವಿ ಅಲ್ವಾ, ಅವನನ್ನ ತೋರಿಸ್ತಾರೆ. ಅವರನ್ನ ಒಂದು ಹೋಮ್ ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ನಡೆಸ್ತಾ ಇರ್ತಾರೆ. ಅವಾಗ ಆ ಹೋಮ್ ನಲ್ಲಿ ಇದ್ದ ಟಿವಿಯಲ್ಲಿ 2014ರಲ್ಲಿ ನಡೆದ ನಿಲಂಬೂರು ಕೇಸನ್ನ ಪುನಃ ಬೆಳಕಿಗೆ ತರಕ್ಕೆ ಶ್ರಮಿಸಿದ ಅನ್ಸಾರ್ ಅವರನ್ನ ಆಫೀಸರ್ ಸುರೇಶ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇರುತ್ತದೆ. ಅನ್ಸಾರ್ ಕಾಣೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿರುವ ಅವನ ಪ್ರೆಗ್ನೆಂಟ್ ಆಗಿರುವ ಹೆಂಡತಿಗೆ ನ್ಯಾಯ ಸಿಗುತ್ತದಾ ಹಾಗಂತೆಲ್ಲ ನ್ಯೂಸ್ ಎಲ್ಲಾ ಕಡೆ ಹರಡ್ತಾ ಇರುತ್ತದೆ. ಇದನ್ನೆಲ್ಲ ಹೋಮ್ ನಲ್ಲಿದ್ದ ಟೋಬಿ ನೋಡಿಬಿಟ್ಟು ಹೆದರಿ ಬಾಗಿಲನ್ನ ಮುಚ್ಕೋತಾನೆ. ಇವನು ಹೀಗೆ ಹೆದರಿ ಹೋಗಿ ಬಾಗಿಲು ಮುಚ್ಚಿರೋದನ್ನ ನೋಡಿದ ಹೋಮ್ನೆಸ್ ಬಂದು ಜಾನ್ಸಿ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ಯಾಕೆ ಅವನು ಹೆದರ್ಬೇಕು ಹಾಗಂತ ಹೇಳ್ಬಿಟ್ಟು ಜಾನ್ಸಿ ಅವರು ಹೋಗಿ ಅವನನ್ನ ವಿಚಾರಿಸ್ತಾರೆ. ಯಾಕೆ ನ್ಯೂಸ್ ನೋಡಿ ಹೆದರ್ತಿದ್ಯಾ, ನೀನು ಯಾರನ್ನ ನೋಡಿದ್ದೆ ಅಂತ ಕೇಳಿದಾಗ ಮೂವಿಯ ಪ್ರಾರಂಭದಲ್ಲಿ ಇವನು ಬೋಧನೆ ಇಲ್ಲದೆ ಒಂದು ಮರದ ಹತ್ತಿರ ರೂಪವನ್ನ ನೋಡಿರ್ತಾನಲ್ವಾ, ಅದರ ಬಗ್ಗೆ ಜಾನ್ಸಿ ಅವ್ರ ಜೊತೆ ಹೇಳ್ತಾನೆ. ಅವತ್ತೂ ರಾತ್ರಿ ಜಾನ್ಸಿ ಹಾಗೂ ಹರೀಶ್ ಅವರು ಅನ್ಸಾರ್ನ ಚೇಸ್ ಮಾಡ್ಕೊಂಡು ಹೋದಾಗ್ಲೇ ಅದೇ ಸಮಯ ಕಾಡಿನೊಳಗಡೆ ಇವನು ಆ ರೂಪವನ್ನ ನೋಡಿರ್ತಾನೆ. ನೀನು ಇವರನ್ನೇ ನೋಡಿದ ಅಂತ ಅನ್ಸಾರ್ ಅವರನ್ನ ಕೊಲೆ ಮಾಡಿರುವ ಸುರೇಶ್ ಅವರ ಫೋಟೋವನ್ನ ಜಾನ್ಸಿ ತೋರಿಸಿ ಕೇಳ್ತಾಳೆ. ಇಲ್ಲ, ನಾನು ಇವ್ರನ್ನ ನೋಡಿಲ್ಲ. ಆಗ ಬೇರೆ ಯಾರನ್ನ ನೋಡಿದೆ ಅಂತ ಅಂಜಲಿ ಫೋಟೋ ತೋರಿಸಿದಾಗ ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಇವರನ್ನ ನೋಡಿದ್ಯಾ ಅಂತ ಜಾನ್ಸಿ ಅವರು ಇನ್ನೊಂದು ಫೋಟೋನ ತೋರಿಸಿದಾಗ ಹೌದು, ನಾನು ಇವರನ್ನೇ ನೋಡಿದ್ದು, ಅವತ್ತು ರಾತ್ರಿ ಇವರನ್ನೇ ನೋಡಿದ್ದು ಅಂತ ಟೋಬಿ ತುಂಬಾನೇ ಹೆದರಕ್ಕೆ ಶುರು ಮಾಡ್ತಾನೆ. ಹೀರೋನ್ ಯಾರ ಫೋಟೋವನ್ನ ತೋರಿಸಿದ್ರು ಅಂತ ಸದ್ಯಕ್ಕೆ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ತನ್ನ ಗಂಡನನ್ನ ಕಳ್ಕೊಂಡ ಬೇಜಾರ್ನಲ್ಲಿರುವ ಅನ್ಸಾರಿ ಅವರ ವೈಫ್ ಅನ್ನ ಮೀಟ್ ಮಾಡಕ್ಕೆ ಅಂತ ಜಾನ್ಸಿ ಹೋಗ್ತಾರೆ. ಹೋದ ತಕ್ಷಣ ಜಾನ್ಸಿ ಅವರು ಅನ್ಸಾರ್ ಹೆಂಡತಿ ಕೈಯಲ್ಲಿ ಒಂದು ರಿಂಗ್ ಅನ್ನ ಕೊಟ್ಟು ಬರ್ತಾರೆ. ಆ ರಿಂಗ್ ನಲ್ಲಿನೇ ಎಲ್ಲಾ ಟ್ವಿಸ್ಟ್ಗಳು ಅಡಗಿವೆ. ಅನ್ಸಾರ್ ಅವರ ಹೆಂಡತಿ ಕೂಡ ರಿಂಗ್ ಅನ್ನ ನೋಡಿ ತುಂಬಾನೇ ಹೆದರ್ತಾರೆ. ಇಲ್ಲಿನೇ ನೋಡಿ ನಾವು ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡದಿದ್ದ ಟ್ವಿಸ್ಟ್ ಗಳನ್ನ ರಿವೀಲ್ ಮಾಡ್ತಾರೆ. ಅದೇನಂದ್ರೆ ಅವತ್ತು ರಾತ್ರಿ ಅನ್ಸಾರ್ ಕೆಸರುಗುಂಡಿಯಲ್ಲಿ ಬಿದ್ದ ನಂತರ ಸುರೇಶ್ ಅವರು ಹೋಗಿ ಅವರನ್ನ ಹೊಡೆದು ಕೊಲೆ ಮಾಡಿಲ್ಲ. ಅವತ್ತು ಆ ಮಧ್ಯರಾತ್ರಿ ಕಾಡಿನೊಳಗಡೆ ತನ್ನ ಗಂಡನನ್ನ ಹುಡ್ಕೊಂಡು ಅನ್ಸಾರ್ ಅವರ ಹೆಂಡತಿನೇ ಬಂದಿರ್ತಾಳೆ. ಹೆಂಡತಿ ಆ ಮರದ ಹತ್ತಿರ ಬಚ್ಚಿಟ್ಕೊಂಡು ನೋಡಿದಾಗ ಕಾರ್ನೊಳಗಡೆ ತನ್ನ ಗಂಡ ಅನ್ಸಾರ್ ಹಳೆ ಲವ್ವರಾದ ಅಂಜಲಿ ಜೊತೆ ಮಾತಾಡ್ತಿರೋದನ್ನ ನೋಡಿ ಇವಳಿಗೆ ಸಹಿಸಕ್ಕಾಗ್ಲಿಲ್ಲ. ಇದರ ನಂತರ ಜಾನ್ಸಿ ಹಾಗೂ ಹರೀಶ್ ಅವರು ಅನ್ಸಾರ್ನ ಚೇಸ್ ಮಾಡ್ಕೊಂಡು ಹೋಗಿ ಅವನು ಗುಂಡಿಯಲ್ಲಿ ಬಿದ್ದ ನಂತರ ಇವರು ಅಲ್ಲಿಂದ ಎಸ್ಕೇಪ್ ಆಗ್ತಾರಲ್ವಾ. ಅದಾದ್ಮೇಲೆ ಆ ಸ್ಪಾಟಿಗೆ ಅನ್ಸಾರ್ ಅವರ ವೈಫ್ ಹೋಗ್ತಾರೆ. ಕೆಸರು ಗುಂಡಿಯಲ್ಲಿ ಬಿದ್ದಿರುವ ತನ್ನ ಗಂಡನನ್ನ ಕಾಪಾಡದೆ ಗಂಡ ಇನ್ನೂ ಕೂಡ ಹಳೆ ಲವರ್ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿರೋದನ್ನ ಸಹಿಸಕ್ಕಾಗದೆ ಇವರೇ ತನ್ನ ಗಂಡನನ್ನ ಹೊಡೆದು ಕೊಲೆ ಮಾಡಿರ್ತಾರೆ. ಇವಾಗ ನಿಮಗೆ ಒಂದು ಡೌಟ್ ಬರಬಹುದು, ಅನ್ಸಾರ್ ಅವರ ವೈಫಿಗೆ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತ. ಹೌದು, ಇದಕ್ಕೆ ಕಾರಣ ಅಂಜಲಿಯ ತಂದೆ ಸುರೇಶ್. ಅವರನ್ನ ಸಂಬಂಧಿಸಿದವರೆಗೂ
ನಿಲಂಬೂರ್ ಕೇಸ್ ಬಗ್ಗೆ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿರುವ ಅನ್ಸಾರ್ ಸಾಯ್ಬೇಕು. ಡೈರೆಕ್ಟ್ ಆಗಿ ಇವರು ಕೊಲೆ ಮಾಡಿದ್ರೆ ಹೇಗಾದ್ರೂ ಸಿಕ್ಕಾಕೊಳ್ತೀವಿ. ಆದ್ರಿಂದ ತನ್ನ ಮಗಳು ಇವಾಗ್ಲೂ ಸಹ ಅನ್ಸಾರ್ ಜೊತೆ ಇರುವ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅಂತ ಹೆಂಡತಿಗೆ ತಿಳಿಸ್ತಾನೆ. ಅವನ ಹೆಂಡತಿನೇ ಅವನ ಕಥೆಯನ್ನ ಮುಗಿಸ್ತಾಳೆ ಅಂತ. ಅದರ ನಂತರನೇ ಅನ್ಸಾರ್ ಅವರ ಹೆಂಡತಿ ಹೋಗ್ಬಿಟ್ಟು ಕೆಸರುಗುಂಡಿಯಲ್ಲಿರುವ ತನ್ನ ಗಂಡನನ್ನ ಕೊಲೆ ಮಾಡಿರ್ತಾಳೆ. ಪ್ರಾರಂಭದಲ್ಲಿ ಬೋಧನೆ ಇಲ್ಲದೆ ನಿಂತಿದ್ದ ಟೋಬಿ ಕಣ್ಣಿಗೆ ಒಂದು ರೂಪ ಕಾಣಿಸ್ತಲ್ವಾ, ಅದು ಅನ್ಸಾರ್ದು ವೈಫ್. ಅವಳ ಫೋಟೋವನ್ನೇ ಜಾನ್ಸಿ ಅವರು ತೋರಿಸಿದಾಗ ಅವನು ಹೆದರಿರ್ತಾನೆ. ಜಾನ್ಸಿ ಅವರು ಅನ್ಸಾರ್ ವೈಫ್ ಕೈಯಲ್ಲಿ ಒಂದು ರಿಂಗ್ ಕೊಟ್ರಲ್ವಾ, ಆ ರಿಂಗ್ ಎಲ್ಲಿಂದ ಸಿಕ್ಕಿದು ಅಂದ್ರೆ ಪ್ರಾರಂಭದಲ್ಲಿ ಈ ಘಟನೆ ನಡೆದ ಮಾರನೇ ದಿನ ಜಾನ್ಸಿ ಹಾಗೂ ಹರೀಶ್ ಅವರು ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಕಾಡಿಗೆ ಹೋಗಿದ್ರಲ್ವಾ, ಅವಾಗ ಸಿಕ್ಕಿರೋದು. ಅದನ್ನ ಹೆಂಡತಿ ಕೈಯಲ್ಲಿ ಕೊಟ್ಟು ಬಿಟ್ಟು ನೀವೇ ಆ ಕೊಲೆಯಾಳಿ ಅಂತ ನನಗೆ ಗೊತ್ತಾಗಿದೆ ಅಂತ ಜಾನ್ಸಿ ಹೇಳ್ತಾಳೆ. ಕೊನೆಗೆ 2014ರಲ್ಲಿ ನಡೆದಿರುವ ನಿಲಂಬೂರು ಕೇಸಿಗೆ ಸುರೇಶ್ ಅವರನ್ನ ಜೈಲಿಗೆ ಹಾಕ್ತಾರೆ. ಹೀಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆದ ನಂತರ ನಮ್ ಜಾನ್ಸಿ ಹಾಗೂ ಹರೀಶ್ ಅವರಿಗೆ ಪುನಃ ಅದೇ ಸ್ಟೇಷನ್ ನಲ್ಲಿ ಪೋಸ್ಟಿಂಗ್ ಸಿಗುತ್ತದೆ. ಹೀಗೆ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಹೇಗಿತ್ತು ಸ್ನೇಹಿತರೆ ವಿಡಿಯೋ? ಇಷ್ಟವಾದರೆ ಒಂದು ಲೈಕ್ ಮಾಡಿ. ನನ್ನ ಹಲವಾರು ಸ್ನೇಹಿತರು ಲೈಕ್ ಮಾಡಕ್ಕೆ ಮರೀತಿದ್ದೀರಾ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಈ ತರ ನಿಮ್ಮ ಮುಂದೆ ವಿಡಿಯೋ ತಲುಪಿಸಲು ತುಂಬಾನೇ ಎಫರ್ಟ್ ಹಾಕ್ತಿದ್ದೀನಿ. ಸೊ ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗಾದರೆ ಇನ್ನೂ ಒಂದು ಒಳ್ಳೆಯ ಮೂವಿಯಾಗಿ ನಾಳೆ ನೋಡುವ.